ಕೇವಲ ಇಷ್ಟೇ ಅಲ್ಲ, ತನಿಖೆಯಲ್ಲಿ ಬಟಾ ಬಯಲಾಗಿದೆ ಅಧ್ಯಕ್ಷ ಪಿ ಮಂಜಪ್ಪನವರ ಅವ್ಯವಹಾರ. ಬ್ಯಾಂಕ್ನ ಅಧ್ಯಕ್ಷನ ಕುಟುಂಬಸ್ಥರೇ ಹೆಚ್ಚಿನ ಸಾಲವನ್ನ ಪಡೆದಿದ್ದು ಬೆಳಕಿಗೆ ಬಂದಿದೆ. ಅಧ್ಯಕ್ಷ ಪಿ ಮಂಜಪ್ಪ ಪತ್ನಿ ಉಪಾಧ್ಯಕ್ಷೆ ಸುನೀತಾ ಅವರಿಂದಲೂ ಕೂಡ 19 ಕೋಟಿ ಸಾಲ ಪಡೆಯಲಾಗಿದೆ. ನೋಡಿ, ಬ್ಯಾಂಕಿನ ಅಧ್ಯಕ್ಷ ಮಂಜಪ್ಪ ಅವರ ವಿರುದ್ಧ ಸದಸ್ಯರು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಆದ ನಂತರದಲ್ಲಿ ತನಿಖೆ ಆಗುತ್ತೆ. ಆ ತನಿಖೆಯಲ್ಲಿ ಬಟಾ ಬಯಲಾಗಿದೆ ಅಧ್ಯಕ್ಷ ಪಿ ಮಂಜಪ್ಪ ಅವರ ಅವ್ಯವಹಾರ. ಬ್ಯಾಂಕಿನ ಅಧ್ಯಕ್ಷನ ಕುಟುಂಬಸ್ಥರೇ ಹೆಚ್ಚಿನ ಸಾಲವನ್ನ ಪಡೆದಿರೋದು ತನಿಖೆಯಲ್ಲಿ ಗೊತ್ತಾಗಿದೆ. ಅಧ್ಯಕ್ಷ ಪಿ ಮಂಜಪ್ಪ ಅವರ ಪತ್ನಿ ಉಪಾಧ್ಯಕ್ಷೆ ಸುನೀತಾ ಅವರಿಂದ 19 ಕೋಟಿ ಸಾಲ, 14 ಕೋಟಿ ಸಾಲಕ್ಕೆ ಅರ್ಜಿಯನ್ನ ನೀಡಿ 19 ಕೋಟಿ ಸಾಲ ಪಡೆದಿದ್ದಾರೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗಿದೆ. ಉಪಾಧ್ಯಕ್ಷೆ ಸುನೀತಾ ಒಂದೇ ಆಸ್ತಿ ಮೇಲೆ ಪದೇ ಪದೇ ಸಾಲ ಪಡೆದಿರುವಂತದ್ದು ಪ್ರೂವ್ ಆಗಿದೆ ತನಿಖೆಯಲ್ಲಿ. ಅಡಮಾನ ವಸ್ತುವಿನ ಮೌಲ್ಯಕ್ಕಿಂತ ಹೆಚ್ಚಿನ ಸಾಲವನ್ನ ಪಡೆದಿರೋದು ಕೂಡ ಉಲ್ಲೇಖ ಆಗಿದೆ. ಬ್ಯಾಂಕ್ನಿಂದ ಸಾಲ ಪಡೆಯುವ ವೇಳೆ ಇಟ್ಟಂತಹ ಅಡಮಾನ ಏನಿರುತ್ತೆ, ಅದರ ವ್ಯಾಲ್ಯೂ, ಪ್ರಾಪರ್ಟಿ ವ್ಯಾಲ್ಯೂ ಏನಿರುತ್ತೆ, ಆ ಪ್ರಾಪರ್ಟಿ ವ್ಯಾಲ್ಯೂಗಿಂತ ಕಮ್ಮಿ ಅಧ್ಯಕ್ಷನ ಒಡೆತನದ ಕುಟುಂಬದ ಸಂಸ್ಥೆಗಳಿಗೆ ಅತಿ ಹೆಚ್ಚು ಸಾಲ ಬಾಕಿ ಇರೋದು ಕೂಡ ಗೊತ್ತಾಗಿದೆ. ಬರೋಬ್ಬರಿ 33 ಕೋಟಿಗೂ ಅಧಿಕ ಸಾಲ ಬಾಕಿಯನ್ನ ಇಟ್ಕೊಂಡಿದೆ ಈ ಕುಟುಂಬ. ಸಹಕಾರ ಸಂಘಗಳ ಜಂಟಿ ನಿಬಂಧಕರು ನಡೆಸಿದಂತಹ ತನಿಖೆಯಲ್ಲಿ ಈ ಅಕ್ರಮ ಬೆಳಕಿಗೆ ಬಂದಿದೆ. ಈ ಎಲ್ಲ ವಿಚಾರವನ್ನು ಕೂಡ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಿದ್ರು. ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ಏನು ತನಿಖೆ ಆಯಿತು, ಆ ತನಿಖೆ ನಡೆದಂತ ಸಂದರ್ಭದಲ್ಲಿ ಈ ಎಲ್ಲ ಅಕ್ರಮಗಳು ಬೆಳಕಿಗೆ ಬಂದಿದೆ. 14 ಕೋಟಿ ಸಾಲಕ್ಕೆ ಅಪ್ಲಿಕೇಶನ್ ಹಾಕಿರ್ತಾರೆ, ಬಟ್ ಅಲ್ಲಿ ಪಡೆದಿರುವಂತ ಸಾಲದ ಮೊತ್ತ ಎಷ್ಟು? 19 ಕೋಟಿ, ಅಂದ್ರೆ 5 ಕೋಟಿ ಡಿಫರೆನ್ಸು. ಆಮೇಲೆ ಈ ಪ್ರಾಪರ್ಟಿನ ಏನು ಪ್ಲೆಡ್ಜ್ ಮಾಡ್ತಾರೆ ಅಥವಾ ಪ್ರಾಪರ್ಟಿ ಆಧಾರದ ಮೇಲೆ ಸಾಲ ಮಂಜೂರು ಮಾಡ್ತಾರೆ, ಆ ಸಾಲದ ಮಂಜೂರಾತಿಯಲ್ಲೂ ಕೂಡ ಒಂದಷ್ಟು ವ್ಯತ್ಯಯ ಆಗಿರುವಂತ ವಿಚಾರ ಕೂಡ ತನಿಖೆಯಿಂದ ಸಾಬೀತಾಗಿದೆ. ಹದಿನಾಲ್ಕು ಕೋಟಿ ಸಾಲ ಅಂತೇಳಿ ಅರ್ಜಿ ಸಲ್ಲಿಸಿದಂತ ಸಂದರ್ಭದಲ್ಲಿ 14 ಕೋಟಿ ಸಾಲ ಸಿಗಬೇಕು, ಬಟ್ ಆದ್ರೆ 19 ಕೋಟಿ, ಆಮೇಲೆ ಹೇಳಿ ಕೇಳಿ 33 ಕೋಟಿವರೆಗೂ ಏನ್ ಸಾಲ ಇದೆ ಅಂದ್ರೆ ಬ್ಯಾಂಕ್ನ ಓವರ್ ಆಲ್ ಸಾಲದಲ್ಲಿ 23% ಈ ಕುಟುಂಬಸ್ಥರದೇ ಇರೋದು. ಅದರಲ್ಲಿ ಅಧ್ಯಕ್ಷ ಪಿ ಮಂಜಪ್ಪ, ಅವರ ಪತ್ನಿ, ಅದರ ಜೊತೆಗೆ ಉಳಿದಂತ ಅವರ ಕುಟುಂಬಸ್ಥರೇನಿದ್ದಾರೆ 5 ಜನ ಸದಸ್ಯರು, ಅವರೆಲ್ಲರೂ ಕೂಡ ಅಂದ್ರೆ ಫೇಕ್ ಡಾಕ್ಯುಮೆಂಟ್ಗಳು ಮತ್ತೊಂದು ಗೊತ್ತಿಲ್ಲ, ಬಟ್ ಆದ್ರೆ ಒಂದೇ ದಾಖಲೆಗಳನ್ನ ಕೊಟ್ಟು ಅದೇ ದಾಖಲೆ ಮೇಲೆ ಪದೇ ಪದೇ ಸಾಲ ಪಡೆದಿರುವಂತಹ ಆರೋಪ ಕೂಡ ಇದೆ. ಸುಮಾರು 33 ಕೋಟಿಗೂ ಅಧಿಕ ಸಾಲವನ್ನ ಈ ಕುಟುಂಬಸ್ಥರು ಬಾಕಿ ಉಳಿಸ್ಕೊಂಡಿದ್ದಾರೆ. ಆಮೇಲೆ ಉಪಾಧ್ಯಕ್ಷೆ ಅವ್ರ ಪತ್ನಿ ಸುನೀತಾ ಏನಿದ್ದಾರೆ, ಅವರು ಕೂಡ ಒಂದೇ ಆಸ್ತಿ ಮೇಲೆ ಅಂದ್ರೆ ಒಂದೇ ಪ್ರಾಪರ್ಟಿ ಮೇಲೆ ಪದೇ ಪದೇ ಸಾಲ ಪಡ್ಕೊಂಡಿರುವಂತ ವಿಚಾರ ಕೂಡ ಗೊತ್ತಾಗಿದೆ. ಅದರ ಜೊತೆಗೆ ಅಡಮಾನ ಇಟ್ಟಂತಹ ವ್ಯಾಲ್ಯೂ ಏನಿರುತ್ತೆ ಅದಕ್ಕಿಂತ ಜಾಸ್ತಿ ಸಾಲ ಸಿಕ್ಕಿರುವಂತದ್ದು ಕೂಡ ಗೊತ್ತಾಗಿದೆ. RBI ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಿದೆ ಏನಂತ ಅಂದ್ಬಿಟ್ಟು, ಇವ್ರು ಏನು ಡೈರೆಕ್ಟ್ಸ್ ಆಗಿದ್ದಾರೆ ಅವ್ರು ಯಾರು ಕೂಡ ಸಾಲ ತೊಗೊಳಂಗಿಲ್ಲ ಅಂತ ಅಂದ್ಬಿಟ್ಟು ಗೈಡ್ಲೈನ್ಸ್ ಇದೆ. ಇದನ್ನ ಡಾಕ್ಯುಮೆಂಟ್ಸ್ ಆಮೇಲೆ ಕೊಡ್ತೀನಿ ನಿಮಗೆ. ಏನು ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರ ಸಾಲ ತೊಗೊಳಂಗಿಲ್ಲ. ಮತ್ತು ಈ ಥರ ಭದ್ರತೆ ಇರಲಾರ್ದೇ ಸುಮಾರು ಪತ್ರಗಳು ಕೊಳ್ಳಾರದೆ, ಆಸ್ತಿ ಪತ್ರ ಕೊಳ್ಳಾರದೆ ಸುಮಾರು ಇವರು ಕುಟುಂಬಸ್ಥರು ಡೈರೆಕ್ಟ್ಸ್ ಏನಾಗಿದ್ದಾರಲ್ಲ, ಮಂಜಪ್ಪ ಅಧ್ಯಕ್ಷರು ಮತ್ತು ಇವರು ಕುಟುಂಬಸ್ಥರು 42 ಕೋಟಿವರೆಗೂ ಸಾಲವನ್ನು ತೆಗೆದುಕೊಂಡಿದ್ದಾರೆ. ಈ ಏನು ಅವ್ಯವಹಾರ ಆಗಿದೆ ಇದ್ರ ಬಗ್ಗೆ ನಾವು ಫೆಡರೇಷನ್ ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ವಿ 3 ತಿಂಗಳ ಹಿಂದೆ. ಅವರು ಫೆಡರೇಷನ್ ಅವರು ತನಿಖೆ ಮಾಡಿ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದು ಅವ್ಯವಹಾರ ಆಗಿದೆ ಅಂತ ಅಂದ್ಬಿಟ್ಟು. ಸೊಸೈಟಿಯಲ್ಲೇ ಏನು ಈ ಸೊಸೈಟಿ ಮುಳುಗೋ ಹಂತದಲ್ಲಿದೆ, ಸಾರ್ವಜನಿಕರು ಕಷ್ಟಪಟ್ಟು ದುಡಿದು ಹೂಡಿಕೆಯನ್ನು ಮಾಡಿದ್ದಾರೆ. ಆ ಹಣಕ್ಕೆ ನ್ಯಾಯ ಸಿಗಬೇಕು ಅಂತಂತಂದರೆ ಇವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಫೆಡರೇಷನ್ ಅವರು ಯಾವುದೇ ರೀತಿ ಕಾನೂನು ಕ್ರಮವನ್ನು ಕೈಗೊಳ್ತಾ ಇಲ್ಲ. ಹಾಗಾಗಿ ನಾವು ಪೊಲೀಸ್ ಕಮಿಷನರ್ ಅವರಿಗೆ
ದೂರನ್ನು ಕೊಟ್ಟಿದ್ದೇವೆ, ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ.